ಉಡಾವಣೆ ಮಾಡಲಾಗಿದೆ. ಅವುಗಳ ಮೂಲಕವಾಗಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ಭಾರತದ ಒಳಗಡೆಯಿಂದಲೇ ಈಗ ಪಾಕಿಸ್ತಾನದ ರಾಜಧಾನಿಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. 511 ಕಿಲೋಮೀಟರ್ ದೂರದಲ್ಲಿರುವಂತಹ ಇಸ್ಲಾಮಾಬಾದ್ಗೆ ಈಗ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿದೆ. ಅಂಬಾಲದಿಂದ ಹಾರಿಸಿರುವಂಥದ್ದು ಕ್ಷಿಪಣಿಗಳನ್ನು ಅಂಬಾಲದಲ್ಲಿರುವಂತಹ ಸೇನಾ ನೆಲೆಯಿಂದ ಈಗ ಪಾಕಿಸ್ತಾನದ ಕಡೆಗೆ ಕ್ಷಿಪಣಿಗಳ ದಾಳಿಯನ್ನು ನಡೆಸಲಾಗ್ತಾ ಇದೆ. 100ರಿಂದ 150 ಕ್ಷಿಪಣಿ ದಾಳಿಗಳು ಈಗ ಶುರುವಾಗಿದೆ. ಪಾಕಿಸ್ತಾನದ ಆಗಸದಲ್ಲಿ ಇವತ್ತು ಬೆಳಕಿರುತ್ತೆ. ಯಾಕೆಂದರೆ ಅಲ್ಲಿ ಕತ್ತಲಾದರೂ ಕೂಡ ಸೂರ್ಯನ ಬೆಳಕಿನ ರೀತಿಯಲ್ಲಿ ಇವತ್ತು ಪಾಕಿಸ್ತಾನ ಪ್ರಜ್ವಲಿಸುತ್ತೆ. ಯಾಕೆಂದರೆ ಪಾಕಿಸ್ತಾನ ಬಯಸಿರುವಂಥದ್ದನ್ನು ಈಗ ಭಾರತ ಕೊಡ್ತಾ ಇದೆ. ಪಾಕಿಸ್ತಾನ ಬಯಸಿರುವಂಥದ್ದು ಪಾಕಿಸ್ತಾನದ ಸರ್ವನಾಶವನ್ನು, ಪಾಕಿಸ್ತಾನದ ಸೇನೆ ಬಯಸಿದ್ದಂಥದ್ದು ಪಾಕಿಸ್ತಾನದ ಸರ್ವನಾಶವನ್ನು. ಕಳೆದ 75 ವರ್ಷಗಳಿಂದ ಕೂಡ ಅದು ಬಯಸ್ತಿದ್ದು ಒಂದೇ, ಪಾಕಿಸ್ತಾನದ ಸರ್ವನಾಶ ಆಗಬೇಕು ಅಂತೇಳಿ ಹೊರತು ಬೇರೆ ಭಾರತವನ್ನಂತೂ ಅದು ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ಪಾಕಿಸ್ತಾನ ಯಾವತ್ತೂ ಅರ್ಥ ಮಾಡಿಕೊಳ್ಳೂ ಇಲ್ಲ. ಪಾಕಿಸ್ತಾನ ತನ್ನ ಶಕ್ತಿಯನ್ನು, ತನ್ನ ಯುಕ್ತಿಯನ್ನು, ತನ್ನ ತಲೆಯನ್ನು, ತನ್ನ ಬುದ್ಧಿಯನ್ನು ಸ್ವಲ್ಪನಾದರೂ ಯಾವುದೇ ಕಾಲದಲ್ಲಿ ಬಳಸಿದ್ದಿರ್ತಿದ್ರು ಕೂಡ ಅದಕ್ಕೆ ಉದ್ಧಾರ ಆಗುವ ಅವಕಾಶಗಳಿತ್ತು. ಆದರೆ ಪಾಕಿಸ್ತಾನ ಭಾರತ ದ್ವೇಷ ಅನ್ನುವಂಥ ಒಂದೇ ಒಂದು ವಿಷಯವನ್ನು ಮಾತ್ರ ತನ್ನಲ್ಲಿ ಬೆಳೆಸ್ಕೊಂಡಿತ್ತು. ಭಾರತ ದ್ವೇಷದ ವಿಷಯಕ್ಕೆ ಇವತ್ತು ಪಾಕಿಸ್ತಾನ ಬಲಿಯಾಗ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಇಸ್ಲಾಮಾಬಾದ್ ಮೇಲೆ ಈಗ ದಾಳಿ ಶುರುವಾಗಿರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಈಗ ಬಹಳ ದೊಡ್ಡದಾದಂಥ ಹೊಡೆತ ಸಿಗ್ತಾ ಇದೆ. ಭಾರತದ ಕಡೆಯಿಂದ ಸಿಗ್ತಾ ಇರುವಂತಹ ಅತಿ ದೊಡ್ಡದಾದಂಥ ಹೊಡೆತ ಇಸ್ಲಾಮಾಬಾದ್ ಮೇಲೆ. ಇರುವಂಥದ್ದು ಅಂಬಾಲದಿಂದ ಅಂಬಾಲದಿಂದ ಈಗ ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ. ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಲಾಹೋರ್ ಹೇಗಿದ್ರೂ ಕೂಡ ಪಕ್ಕದಲ್ಲಿರುವಂತಹ ನಗರ, ಅದನ್ನು ಬಹಳ ಸುಲಭದಲ್ಲಿ ಭಾರತ ಧ್ವಂಸ ಕೂಡ ಮಾಡಬಹುದು. ಭಾರತ ಇದುವರೆಗೂ ಕೂಡ ಪಾಕಿಸ್ತಾನದಲ್ಲಿ ನಾಗರಿಕರ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂತಹ ರೀತಿಯಲ್ಲಿ ತನ್ನ ಯುದ್ಧ ನಿಯಮಗಳನ್ನು ಪಾಲನೆ ಮಾಡಿತ್ತು. ಆದರೆ ಪಾಕಿಸ್ತಾನ ಮಾಡಿರುವಂಥದ್ದು ಭಾರತದ ನಾಗರಿಕರ ಮೇಲಿನ ದಾಳಿ. ಒಂದು ಕಡೆಯಲ್ಲಿ ಪೂಂಚ್ನಲ್ಲಿ ದಾಳಿ ಮಾಡಿದರು, ಒಂದು ಕಡೆಯಲ್ಲಿ ಪಹಲ್ಗಾಮ್ನಲ್ಲಿ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದರು, ಅದಾದ ಮೇಲೆ ಪೂಂಚ್ನಲ್ಲಿ ಮನೆಗಳ ಮೇಲೆ ದಾಳಿ ನಡೆಸಿದರು, ಗುರುದ್ವಾರದ ಮೇಲೆ ದಾಳಿ ನಡೆಸಿದರು. ಅದೂ ಸಾಲದು ಅನ್ನುವಂತಹ ರೀತಿಯಲ್ಲಿ ಭಾರತ ಪಾಕಿಸ್ತಾನದ ಒಳಗಡೆ ಹೋಗಿ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಧ್ವಂಸಗೊಳಿಸಿದ ನಂತರವೂ ಕೂಡ ಬುದ್ಧಿ ಕಲಿಯದಂತಹ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿ ನಡೆಸುವಂತಹ ಪ್ರಯತ್ನ ಮಾಡಿತು. ವಿಶೇಷವಾಗಿ ಜಮ್ಮುವಿನ ಮೇಲೆ ದಾಳಿಯನ್ನು ನಡೆಸಿತು. ಇದು ಪಾಕಿಸ್ತಾನ ಮಾಡಿರುವಂಥ ಕಡೆಯ ಪಾಪ. ಇದಕ್ಕಿಂತ ನಂತರ ಅದಕ್ಕೆ ಇರುವಂಥ ಅವಕಾಶಗಳಿಲ್ಲ. ಇದು ಇವತ್ತು ಸಂಜೆ ದಾಳಿ ಶುರುವಾದಂಥ ಸಂದರ್ಭದಲ್ಲಿ ಜಮ್ಮುವಿನ ದೃಶ್ಯ ಇದು. ಜಮ್ಮುವಿನಲ್ಲಿ ಇದ್ದಕ್ಕಿದ್ದಂತೆ ದಾಳಿಯ ಶಬ್ದ ಕೇಳಿದಂತಹ ಸಂದರ್ಭದಲ್ಲಿ ಜನ ತಮ್ಮ ಮನೆಗಳ ಕಡೆಗೆ ಓಡಿ ಹೋಗ್ತಾ ಇದ್ದಂತಹ ದೃಶ್ಯ, ಮನೆಗಳಿಗೆ ತೆರಳಬೇಕಾದಂತಹ ದೃಶ್ಯ ಇತ್ತು. ಇಮಿಡಿಯೇಟಾಗಿ ಯಾಗ ಮೊದಲ ಸೌಂಡ್ ಕೇಳ್ತು ಆವಾಗ ಸಹಜವಾಗಿಯೇ ರಸ್ತೆಯಲ್ಲಿರುವಂಥವ್ರಿಗೆ ಆದಷ್ಟು ಬೇಗನೆ ಮನೆ ಸೇರಿಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಮನೆಗಳ ಕಡೆಗೆ ಹೋಗ್ತಾ ಇದ್ರು. ತೀರಾ ಭಾರತದ ಒಳಗಡೆ ನಡೆದಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾಗಿ ಜನ ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇದು ಇವತ್ತು 7 ಗಂಟೆಯ ಸುಮಾರಿಗೆ ದಾಳಿ ಆರಂಭ ಆಯಿತು. ಆಗ ಜನ ತಮ್ಮ ಮನೆಗಳ ಕಡೆಗೆ ತೆರಳಿರುವಂತಹ ಸುರಕ್ಷಿತ ಸ್ಥಳಗಳ ಕಡೆಗೆ ಜಮ್ಮು ನಾಗರಿಕರು ಹೋಗಿರುವಂತಹ ದೃಶ್ಯವನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಜಮ್ಮುವಿನಲ್ಲಿ ಕಂಡುಬಂದಂತಹ ದೃಶ್ಯ.
ದಾಳಿಯನ್ನು ನಡೆಸ್ತಾ ಇದೆ, ಕ್ಷಿಪಣಿಯ ದಾಳಿಗಳನ್ನು ನಡೆಸ್ತಾ ಇರುವಂಥದ್ದು. ವಾಯು ಮಾರ್ಗದ ಮೂಲಕವಾಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕನ್ನು ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ರಾಜಧಾನಿಯನ್ನು ಟಾರ್ಗೆಟ್ ಮಾಡಿರುವಂಥದ್ದು ಈಗ ಭಾರತೀಯ ಸೇನೆ, ಮತ್ತು ಲಾಹೋರನ್ನು ಕೂಡ ಈಗಾಗಲೇ ಟಾರ್ಗೆಟ್ ಮಾಡಲಾಗಿದೆ. ಲಾಹೋರ್ ಮತ್ತು ಇಸ್ಲಾಮಾಬಾದ್ ಎರಡರ ಮೇಲೂ ಕೂಡ ಈಗ ದಾಳಿ ಸಾಗ್ತಾ ಇದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ನಡೆದಂತಹ ದಾಳಿಗೆ ಈಗ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಪ್ರಚೋದನೆಯನ್ನು ಪಾಕಿಸ್ತಾನ ಪದೇ ಪದೇ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಪ್ರಚೋದನೆಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ, ಮತ್ತು ಈ ಉತ್ತರ ಹಿಂದಿನ ಪ್ರಚೋದನೆಗಿಂತ ಡಬಲ್ ರೂಪದಲ್ಲಿ ಅವಕ್ಕೆ ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಪಾಕಿಸ್ತಾನ ಇದಕ್ಕೆ ಏನು ಮಾಡುತ್ತೆ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ಪಾಕಿಸ್ತಾನದ ಕಡೆಯಿಂದ ಮೊದಲ ಹಂತದಲ್ಲಿ ಸುಮಾರು 40-45 ನಿಮಿಷಗಳ ಕಾಲ 40ರಿಂದ 50 ಡ್ರೋನ್ಗಳನ್ನು ಹಾರಿಸಿ ಅಟ್ಯಾಕನ್ನು ಮಾಡಿದರು ಜಮ್ಮುವಿನಲ್ಲಿ. ಹಾಗಾದರೆ ಪಠಾನ್ಕೋಟ್ ಏರ್ ಬೇಸ್ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಅವರು. ಜೊತೆಗೆ ಇತರೆ ಭಾಗಗಳಲ್ಲೂ ಕೂಡ ದಾಳಿಗಳನ್ನು ನಡೆಸಿದ್ದಾರೆ ಪಾಕಿಸ್ತಾನದವರು. ನಮ್ಮ ಬಾರ್ಡರ್ನಲ್ಲಿರುವಂತಹ ಪ್ರದೇಶಗಳ ಮೇಲೆ ಅವರು ದಾಳಿ ನಡೆಸಿದರೆ ಭಾರತ ಈಗ ಪಾಕಿಸ್ತಾನದ ಒಳಭಾಗದವರೆಗೂ ಕೂಡ ತಲುಪಿದೆ. 511 ಕಿಲೋಮೀಟರ್ ಭಾರತದ ಅಂಬಾಲಾದಿಂದ ಇರುವಂಥದ್ದು 511 ಕಿಲೋಮೀಟರ್ ದೂರದಲ್ಲಿದೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್. ಈಗ ಇಸ್ಲಾಮಾಬಾದನ್ನು ಭಾರತ ಟಾರ್ಗೆಟ್ ಮಾಡಿದೆ, ಅಲ್ಲಿಗೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇದೆ. ಲಾಹೋರ್ ನಗರ ಹೀಗಿದ್ರೂ ಕೂಡ ಭಾರತದ ಪಕ್ಕದಲ್ಲಿರ್ತಕ್ಕಂತಹ ನಗರ, ಆ ನಗರದ ಕಡೆಗೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇದೆ. ಬಹುತೇಕ ಈಗ ನಡೀತಿರುವಂತಹ ದಾಳಿಗಳು ಅವರ ಸೇನಾ ನೆಲೆಗಳನ್ನು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳೇನಿರ್ತವೆ ಅವುಗಳನ್ನು ಸರ್ವನಾಶ ಮಾಡೋದ್ರ ಕಡೆಗೆ ಹೊರಟಿದೆ ಭಾರತದ ಸೇನಾ ಪಡೆಗಳು. ಭಾರತದ ವಾಯುಸೇನೆ, ಭಾರತದ ಸೈನ್ಯ ಇವೆಲ್ಲವೂ ಕೂಡ ಆರ್ಮಿ, ಏರ್ ಫೋರ್ಸ್ ಮತ್ತು ನ್ಯಾವಲ್ ಫೋರ್ಸ್ ಈ ಮೂರರ ಮೂಲಕವಾಗಿ ಕೂಡ ಈಗ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಈಗ ಭಾರತ ಮಾಡುತ್ತೆ. ಸುಮಾರು 511 ಕಿಲೋಮೀಟರ್ ದೂರದಲ್ಲಿರುವಂತಹ ಇಸ್ಲಾಮಾಬಾದನ್ನು ಅಂಬಾಲಾದಿಂದಲೇ ಹೊಡೆದುರುಳಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇಸ್ಲಾಮಾಬಾದ್ ಮೇಲೆ ಈಗ ಕ್ಷಿಪಣಿ ದಾಳಿಯನ್ನು ಭಾರತ ಆರಂಭಿಸಿದೆ, ಮತ್ತು ಲಾಹೋರ್ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನು ನಡೆಸಲಾಗ್ತಾ ಇದೆ. 100ರಿಂದ 150 ಕ್ಷಿಪಣಿಗಳನ್ನು ಈಗಾಗಲೇ ಭಾರತ ಉಡಾಯಿಸಿದೆ. ಅಂದರೆ ಅದು ಇಸ್ಲಾಮಾಬಾದ್, ಅದು ಸಿಯಾಲ್ಕೋಟ್, ಅದು ಪಾಕಿಸ್ತಾನದ ಲಾಹೋರ್, ಈ ಎಲ್ಲ ಭಾಗಗಳನ್ನು ಕೂಡ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ ಭಾರತ. ಆ ಪ್ರಕ್ರಿಯೆ ಈಗ ತೀವ್ರ ಸ್ವರೂಪದಲ್ಲಿ ಸಾಗ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಈ ಸಂಘರ್ಷ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದ ರಾಜಧಾನಿಯನ್ನು ಈಗ ಟಾರ್ಗೆಟ್ ಮಾಡಲಾಗಿದೆ. ಪಾಕಿಸ್ತಾನ ಭಾರತದ ಮೇಲೆ ಪದೇ ಪದೇ ಯುದ್ಧದ ಆಹ್ವಾನವನ್ನು ಕೊಡ್ತಾನೆ ಇತ್ತು. ಒಂದಲ್ಲ ಒಂದು ಕಾರಣಕ್ಕಾಗಿ ಅದು ಪ್ರಚೋದನೆಯನ್ನು ಮಾಡ್ತಾ ಇತ್ತು. ಒಂದಲ್ಲ ಒಂದು ಸ್ವರೂಪದಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ನುಗ್ತಾ ಇತ್ತು. ಈಗ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವ ಮತ್ತು ಪಾಕಿಸ್ತಾನಕ್ಕೆ ಉತ್ತರ ಕೊಡುವ ಎರಡೂ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡಲಾಗ್ತಾ ಇದೆ. ಇದು ಪಾಕಿಸ್ತಾನ ಮಾಡಿರುವಂತಹ ಯುದ್ಧ ಪ್ರಚೋದನೆ. ಇದೇ ಕಾರಣಕ್ಕಾಗಿ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಹೇಳಿದ್ದಾರೆ, ಯುದ್ಧ ಪ್ರಚೋದನೆಯನ್ನು ನಿಲ್ಲಿಸಿ, ಮತ್ತು ಈಗ ನೀವು ಮಾಡಿರೋ ಪ್ರಚೋದನೆ ಇದೆಯಲ್ಲ ಇದಕ್ಕೆ ನಾವು ಕೌಂಟ್ರ್ ಕೊಡ್ತೀವಿ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈಗಾಗಲೇ ಎಲ್ಲ ಗಡಿ ರಾಜ್ಯಗಳ ಡಿಜಿಗಳಿಗೆ ಅಮಿತ್ ಶಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಎಲ್ಲ ಗಡಿ ರಾಜ್ಯಗಳ ಡಿಜಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಗಡಿಯಲ್ಲಿ ಭದ್ರತೆ ಹೆಚ್ಚಳಕ್ಕೆ ಅಮಿತ್ ಶಾ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಕೂಡ BSF ಯೋಧರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು ಟೈಟ್ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಅವರ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲ ಸ್ವರೂಪದ ಭದ್ರತೆಗಳನ್ನು ಆಂತರಿಕ ಮತ್ತು
ಗಡಿಯ ಭದ್ರತೆಗೆ ಸಂಬಂಧಪಟ್ಟಂತಹ ಆದೇಶಗಳನ್ನು ನೀಡಿದ್ದಾರೆ, ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಸ್ವರೂಪದಲ್ಲೂ ಕೂಡ ತಯಾರಾಗಿರುವಂಥದ್ದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಭಾರತ ಈಗ ಸರ್ವಸನ್ನದ್ಧವಾಗಿದೆ. ಒಂದು, ಪಾಕಿಸ್ತಾನದ ಕಡೆಯಿಂದ ಮುಂದೆ ಬರಬಹುದಾಗಿರುವಂಥ ಯಾವುದೇ ದಾಳಿಗೆ ಉತ್ತರವನ್ನು ಕೊಡುವಂಥದ್ದು ಮೊದಲ ಹಂತ. ಎರಡನೇ ಹಂತ, ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಪಶ್ಚಿಮ ರಾಜ್ಯಗಳು ಅಂತ ಹೇಳಿದರೆ ಗುಜರಾತ್ ಮತ್ತು ರಾಜಸ್ಥಾನ ಹಾಗೆಯೇ ಪಂಜಾಬ್, ಈ ರಾಜ್ಯಗಳಿಗೆ ಸಂಬಂಧಿಸಿರತಕ್ಕಂತಹ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಎಲ್ಲ ಏರ್ಪೋರ್ಟ್ಗಳನ್ನು ಈ ಕ್ಷಣದಲ್ಲಿನೇ ಕ್ಲೋಸ್ ಮಾಡಿಸುವಂತಹ ತೀರ್ಮಾನಕ್ಕೆ ಭಾರತ ಬಂದಿದೆ. ಯಾಕೆಂದರೆ ಪಾಕಿಸ್ತಾನ ಅನ್ನುವಂತಹ ಅನಾಗರಿಕ ದೇಶ ಯಾವುದೇ ಸ್ವರೂಪದಲ್ಲೂ ಕೂಡ ನಾಗರಿಕರ ಮೇಲೆ ಯಾವ ಹಂತದಲ್ಲಿ ಬೇಕಾದರೂ ದಾಳಿ ನಡೆಸಬಹುದು. ಇದೇ ಕಾರಣಕ್ಕಾಗಿ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂಥ ಕ್ರಿಕೆಟ್ ಪಂದ್ಯವನ್ನು ಕೂಡ ರದ್ದು ಮಾಡಿಸಲಾಯಿತು. ಏರ್ಪೋರ್ಟ್ಗಳನ್ನು ಈಗ ಕ್ಲೋಸ್ ಮಾಡಿಸಲಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಸಾರ್ವಜನಿಕರಿರ್ತಾರೆ, ಅವರ ಮೇಲೆ ದಾಳಿಯನ್ನು ನಡೆಸೋದಕ್ಕೂ ಕೂಡ ಪಾಕಿಸ್ತಾನ ಹಿಂದೆ ಮುಂದೆ ನೋಡೋದಿಲ್ಲ. ಅನವಶ್ಯಕವಾಗಿ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡುವಂಥದ್ದಷ್ಟೇ ಪಾಕಿಸ್ತಾನಕ್ಕೆ ಗೊತ್ತಿರುವಂಥದ್ದು. ಹೀಗಾಗಿ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಹೊಡಿತಾ ಇದ್ದರೆ ಪಾಕಿಸ್ತಾನ ಭಾರತದ ನಾಗರಿಕರ ನೆಲೆಗಳ ಕಡೆಗೆ ದಾಳಿಯನ್ನು ನಡೆಸ್ತಾ ಇದೆ. ಸೇನಾ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಲೋಸ್ ಮಾಡಿಸುವಂತಹ ಆದೇಶವನ್ನು ಕೂಡ ನೀಡಲಾಗಿದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳು ಸಹ ಈಗ ಬಂದ್ ಆಗಿದೆ. ಯಾವ ಟೈಮ್ ನಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಮಾಡಲಾಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಆ ಪ್ರದೇಶಗಳನ್ನ ಈಗ ಬಂದ್ ಮಾಡಲಾಗಿದೆ. ಭಟಿಂಡಾ, ಜೈಸಲ್ಮೇರ್, ಜೋಧ್ಪುರ, ಬಿಕನೇರ್, ಜಾಮ್ನಗರ, ಹಿಲಾಸರ್ ಈಗ ಎಲ್ಲ ಪ್ರದೇಶಗಳನ್ನು ಬಂದ್ ಮಾಡಲಾಗಿದೆ. ಏರ್ಪೋರ್ಟ್ ಸಹ ಬಂದ್ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕ್ಲೋಸ್ ಆಗಿದೆ. ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯೋದಿಲ್ಲ. ಸೊ ಮುಂದಿನ ಆದೇಶದವರೆಗೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಸಂಪೂರ್ಣ
ಸ್ತಬ್ಧ, ಬಂದ್ ಆಗಿರುತ್ತೆ. ಯಾವುದೇ ಕಾರ್ಯ ಚಟುವಟಿಕೆಗಳು ಕೂಡ ನಡೆಯೋದಿಲ್ಲ. ಹಾಗಿದ್ರೆ ಯಾವ್ಯಾವ ಏರ್ಪೋರ್ಟ್ಗಳು ಬಂದ್ ಆಗಿದೆ? ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ, ಹಾಗೆ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಈ ಎಲ್ಲ ಏರ್ಪೋರ್ಟ್ಗಳನ್ನ ತಕ್ಷಣದಿಂದಲೇ ಬಂದ್ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಜೊತೆಗೆ ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ಗಳು ಯಾವುದೇ ಕಾರ್ಯ ಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಯಾವುದೇ ಕಾರ್ಯ ಚಟುವಟಿಕೆಗಳನ್ನ ಮಾಡಬೇಕಾದ್ರೂ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಮುಂದಿನ ಆದೇಶದವರೆಗೂ ಕೂಡ ಅಲ್ಲಿ ಕಾಯ್ಬೇಕಾಗತ್ತೆ. ಭಟಿಂಡಾ, ಜೈಸಲ್ಮರ್, ಜೋಧ್ಪುರ, ಬಿಕನೇರ್ ಎಲ್ಲ ಏರ್ಪೋರ್ಟ್ಗಳನ್ನ ಸಹ ಬಂದ್ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಅನ್ನ ಸಹ ಮಾಡಲಾಗಿದೆ. ಆ ಪ್ರದೇಶಗಳು ಕಾಣ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಭಾರತವು ಕೂಡ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ. ಈಗಾಗಲೇ ಮಿಸೈಲ್ ಅಟ್ಯಾಕ್ ಕೂಡ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕೂಡ ಕ್ಲೋಸ್ ಆಗಿದೆ. ಯಾರ್ಯಾರೆಲ್ಲ ಏರ್ಪೋರ್ಟ್ ಒಳಗಿದ್ದಾರೆ ಅಥವಾ ಹೊರಗಿದ್ದಾರೆ, ಸೊ ಎಲ್ಲರನ್ನ ಕೂಡ ಅಲ್ಲಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಸಂಪೂರ್ಣವಾಗಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಅದರಲ್ಲೂ ಕೂಡ ಈ ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಆದಷ್ಟು ಇಂಡಿಯನ್ ಆರ್ಮಿ ಎಲ್ಲವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಈ ಏರ್ಪೋರ್ಟ್ಗಳಲ್ಲಿ ಸಾಕಷ್ಟು ಜನರು ಸೇರೋದ್ರಿಂದ ಎಲ್ಲಿ ಅಟ್ಯಾಕ್ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಸೊ ಈಗ ಕಂಪ್ಲೀಟ್ ಆಗಿ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. 24 ಏರ್ಪೋರ್ಟ್ಗಳು ಈಗ ಬಂದ್ ಆಗಿರುವಂತದ್ದು. ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಆಗಿರುವಂತದ್ದು. ಅಂದ್ರೆ ಪರಿಸ್ಥಿತಿ ಈಗ ಕ್ಷಣದಿಂದ ಕ್ಷಣಕ್ಕೆ ಬಿಗಾಡಾಯಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ಚಂಡೀಗಢ, ಶ್ರೀನಗರ, ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಏರ್ಪೋರ್ಟ್ಗಳು ಸಹ ಬಂದ್ ಆಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಅಲ್ಲಿನ ಗಡಿ ರಾಜ್ಯಗಳ ಡಿಜಿಪಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ಈ ಕ್ಷಣದಿಂದಲೇ ಕೂಡ ರಾಜ್ಯದ ಗಡಿಗಳಲ್ಲಿ ನೀವು ಅಲರ್ಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ಅಪ್ರಚೋದಿತ ದಾಳಿಯನ್ನು ನಡೆಸಿರುವಂತದ್ದು ಪದೇ 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 ಭಾರತವನ್ನ ಕೆಣಕ್ತಾ ಇದೆ. ಭಾರತ ಸಾಕಷ್ಟು ವರ್ಷಗಳಿಂದಲೂ ಕೂಡ ಸುಮ್ಮನೆ ಇದೆ, ತಿರುಗೇಟನ್ನ ಕೊಟ್ಟಿರಲಿಲ್ಲ. ಬಟ್ ಈಗ ಈ ಪಾಕಿಸ್ತಾನದ ಹುಟ್ಟಡಗಿಸ್ಬೇಕು ಅನ್ನುವಂಥದ್ದನ್ನ ಭಾರತ ಈಗಾಗಲೇ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಅಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಯುದ್ಧವನ್ನ ಅಥವಾ ಈ ಪರಿಸ್ಥಿತಿಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂಥ ಎಚ್ಚರಿಕೆ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಈಗ ಎಲ್ಲೆಲ್ಲೂ ಕೂಡ ಭಯದ ವಾತಾವರಣ. ಎಲ್ಲರೂ ಕೂಡ ನಿದ್ದೆಯ ಮಂಪರಿಗೆ ಜಾರದಂತವರು ನಿದ್ದೆಯನ್ನ ಬಿಟ್ಟು ಎದ್ದೇಳುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಭಯ ಕಾಡ್ತಾ ಇದೆ. ಸ್ಪೆಷಲಿ ಪಾಕಿಸ್ತಾನಕ್ಕೆ ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಚಿಕ್ಕ ಪುಟ್ಟ ಎದುರಿಸ್ತೀನಿ ಅಂತ ಬಂದ್ರು. ಆದ್ರೆ ಈಗ ಭಾರತ ಕೊಡ್ತಾ ಇರುವಂತಹ ಏಟಿಗೆ ತತ್ತರಿಸಿ ಹೋಗಿದ್ರೂ ಕೂಡ ತಮ್ಮ ನರಿ ಬುದ್ಧಿಯನ್ನ ಬಿಡದೆ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ಈಗಲೂ ಕೂಡ ಭಾರತ ಅದನ್ನ ತಾಳ್ಮೆಯಿಂದನೇ ತಗೊಂಡು ತಾಳ್ಮೆಯಿಂದಲೇ ಪ್ರತ್ಯುತ್ತರವನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಈಗ ಏನ್ ನಮ್ಮ ಭಾರತ ದಾಳಿಯನ್ನು ನಡೆಸಿದೆಯಲ್ಲ, ಯಾವುದೇ ನಾಗರಿಕರನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿ ಅಲ್ಲ ಅದು. ಈ ಉಗ್ರರ ಅಡಗುತಾಣಗಳನ್ನ ಅಥವಾ ಈ ಉಗ್ರರ ಕ್ಯಾಂಪ್ಗಳನ್ನ ಉಡಿಸ್ ಮಾಡಿರುವಂತದ್ದು. ಆದ್ರೆ ಯಾವುದೇ ನಾಗರಿಕರಿಗೆ ಜೀವಹಾನಿ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ದಾಳಿ ಮಾಡುವಂತಹ ಕೆಟ್ಟ ಒಂದು ಸ್ಥಳ ಅಂದ್ರೆ ಆ ಒಂದು ಉದ್ದೇಶ ಇಲ್ವೇ ಇಲ್ಲ ನಮ್ಮ ಭಾರತಕ್ಕೆ. ಬಟ್ ಆದ್ರೆ ಪಾಕಿಸ್ತಾನ ಈಗ ಏನ್ ಮಾಡ್ತಾ ಇದೆ, ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ. ನಿಜಕ್ಕೂ ಇದು ಭಾರತ ಸಹಿಸೋದಿಲ್ಲ. ಅದರಲ್ಲೂ ಕೂಡ ಉಗ್ರರು ಹೇಳಿದ್ರು ಮೋದಿಗೋಗಿ ಹೇಳಿ ಏನ್ ಮಾಡ್ತಾರೆ ಅಂತ. ಬಟ್ ಮೋದಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದೂ ಆಯ್ತು, ಪಾಕಿಸ್ತಾನ ತತ್ತರಿಸಿದ್ದೂ ಆಯ್ತು. ಈಗ ಪಾಕಿಸ್ತಾನ ಮತ್ತೆ ಹೊಡೆಸ್ಕೊಳ್ಳೋದಕ್ಕೆ
ತಯಾರಾಗಿ ಸಿದ್ಧತೆಯನ್ನ ಮಾಡ್ಕೊಂಡು ನಿಂತಿದೆ. ಇವತ್ತು ರಾತ್ರಿ ಒಳಗೆ ಒಂದಲ್ಲ ಒಂದು ಡಿಸೈಡ್ ಆಗೇ ಆಗುತ್ತೆ. ಇವರು ಸ್ವಂಟವನ್ನ ಮುರಿತಾರೆ ನಮ್ಮ ಸೈನಿಕರು, ಅಥವಾ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಎಷ್ಟು ಜನ ಉಗ್ರರ ಹತ್ಯೆಗಳಾಗುತ್ತೋ ಬೆಳಿಗ್ಗೆ ಕಣ್ಣಾರ ನೋಡಬೇಕು. ಆ ರೀತಿಯಾಗಿ ಎಲ್ಲ ದಾಳಿಗಳಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಭಾರತ. ಈಗ ಭಾರತ ಟೀಸರ್ ಬಿಟ್ಟಿತ್ತು ಪಾಕಿಸ್ತಾನಕ್ಕೆ, ಬಟ್ ಈಗ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವ ಹಾಗೆ ಭಾರತ ಕೂಡ ಸಜ್ಜಾಗಿ ನಿಂತಿರುವಂಥದ್ದು. ಎಲ್ಲ ಕಡೆಗಳಿಂದಲೂ ಕೂಡ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಬೇಕು, ಆ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಜ್ಜಾಗಿರುವಂಥದ್ದು. ಕೇಂದ್ರ ವಿಮಾನಯಾನ ಇಲಾಖೆಯಿಂದ ಈಗ ಏರ್ಪೋರ್ಟ್ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಪಶ್ಚಿಮ ರಾಜ್ಯಗಳ 26 ಏರ್ಪೋರ್ಟ್ಗಳು ಬಂದ್ ಆಗಿದೆ. ಕೇಂದ್ರ ವಿಮಾನಯಾನ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ. ಕಿಶನ್ಗಢ, ಅಮೃತ್ಸರ, ಭುಂತರ್, ಪಟಿಯಾಲ, ಶಿಮ್ಲಾ, ಅದರ ಜೊತೆಗೆ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಇನ್ನೇನು ಸಾಕಷ್ಟು ಪ್ರದೇಶಗಳು ಇವಾಗ ಈಗ ಅಮೃತ್ಸರ್ ಇರ್ಬೋದು, ಪಂಜಾಬ್ ಇರ್ಬೋದು, ಅಥವಾ ಶ್ರೀನಗರ, ಜಮ್ಮು ಕಾಶ್ಮೀರ, ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬ್ಲ್ಯಾಕ್ಔಟ್ ಆಗಿರುವಂಥದ್ದು. ಯಾಕಂದ್ರೆ ಆ ಪ್ರದೇಶಗಳನ್ನ ಗುರಿಯಾಗಿಸಬಾರ್ದು, ಅಥವಾ ಆ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಿದಾರಲ್ಲ ಪಾಕಿಸ್ತಾನ, ಸೊ ಆ ಪ್ರದೇಶಗಳು ಕಾಣ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಸೊ ಹಾಗಾಗಿ ಆ ಬ್ಲ್ಯಾಕ್ಔಟ್ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಈಸಿಯಾಗಿ ಗುರಿ ಇಡುವಂತಹ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಅದರಲ್ಲೂ ಕೂಡ ಈ ನಮ್ಮ ಭಾರತದಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಬಳಿ ಇಲ್ಲ. ಆದ್ರೂ ಕೂಡ ಪಾಕಿಸ್ತಾನ ಜಂಬಾ ಕೊಚ್ಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಬಟ್ ಏಟನ್ನ ತಿನ್ನುವಂಥದ್ದು ಗ್ಯಾರಂಟಿ. ಒಂದು ಭಾರತ ಇರಬೇಕು, ಇಲ್ಲ ಪಾಕಿಸ್ತಾನದ ಉದ್ದಟನತನ ಇರಬೇಕು. ಬಟ್ ಭಾರತ ಅಂತೂ ಪಾಕಿಸ್ತಾನಕ್ಕೆ ಇಷ್ಟು ವರ್ಷಗಳ ಕಾಲ ಟೈಮ್ ಕೊಟ್ಕೊಂಡು ಬಂದಿದೆ. ಬಟ್ ಇನ್ನಂತೂ ಟೈಮ್ ಕೊಡುವಂತಹ ಚಾನ್ಸೇ ಇಲ್ಲ. ಸೊ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಅಟ್ಯಾಕ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಆಲ್ರೆಡಿ ಟೀಸರ್ ಅನ್ನ ಸಹ ಕೊಟ್ಟಿದೆ. ಆದ್ರೂ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಅದರಲ್ಲೂ ನಮ್ಮ ನಾಗರಿಕರನ್ನ ಅಟ್ಯಾಕ್ ಮಾಡಿದ್ದಾರೆ, ಬಲಿ ಪಡೆದಿದ್ದಾರೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ನಾವು ಪ್ರತೀಕಾರವಾಗಿ ತೀರಿಸಿಕೊಂಡೇ ಕೊಡ್ತೀವಿ. ಎಸ್, ಈಗಾಗಲೇ ಭಾರತದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ದಾಳಿಗೆ ಪ್ರತಿದಾಳಿಯನ್ನು ನಡೆಸುವಂಥದ್ದು, ಒಂದು ದಾಳಿಗೆ ಪ್ರತ್ಯುತ್ತರವನ್ನು ಆ ಕ್ಷಣದಲ್ಲಿ ಕೊಡುವಂಥದ್ದು. ಅವರು ನಡೆಸಿರ್ತಕ್ಕಂತಹ ದಾಳಿಯ ಏನು ಅಸ್ತ್ರಗಳಿದ್ವು ಅವುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಭಾರತ ಒಂದು ಕಡೆಯಿಂದ ಮಾಡ್ತು. ಅದಾದ ನಂತರ ಪ್ರತಿದಾಳಿಯನ್ನು ಕೂಡ ಭಾರತ ಆರಂಭಿಸಿದೆ. ಪ್ರತಿದಾಳಿಯನ್ನು ಆರಂಭಿಸುವ ಸಂದರ್ಭದಲ್ಲೇ ಭಾರತದ ಒಳಭಾಗದಲ್ಲೂ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ವಿಶೇಷವಾಗಿ ಪಶ್ಚಿಮ ರಾಜ್ಯಗಳಲ್ಲಿ ಬರ್ತಕ್ಕಂತಹ 24 ಏರ್ಪೋರ್ಟ್ಗಳಲ್ಲೂ ಕೂಡ ಈಗ ನಾಗರಿಕ ವಿಮಾನಯಾನವನ್ನು ಬಂದ್ ಮಾಡಿಸಲಾಗಿದೆ. ಅಂದರೆ ಇಲ್ಲಿರುವಂಥ ಎಲ್ಲ ನಾಗರಿಕ ವಿಮಾನಯಾನವನ್ನು ಬಂದ್ ಮಾಡಿಸಲಾಗಿದೆ. ಅದು ಗುಜರಾತ್ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗಿರುವಂತಹ ಎಲ್ಲ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಿಸುವಂಥ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡಿದೆ. ಸಣ್ಣ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿಸಲಾಗಿದೆ ಮತ್ತು ಆ ಮೂಲಕವಾಗಿ ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ಗಳು ಬಂದ್ ಆಗಿರ್ತವೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಯಾವ ಸ್ವರೂಪದ ದಾಳಿಯನ್ನು ಕೂಡ ನಡೆಸ್ಬೋದು. ಮತ್ತು ಪಾಕಿಸ್ತಾನ ನಾಗರಿಕ ವಿಮಾನಗಳ ಮೇಲೂ ಕೂಡ ದಾಳಿ ನಡೆಸೋದಕ್ಕೆ ಹಿಂದೆ ಮುಂದೆ ನೋಡುವಂಥ ದೇಶ ಅಲ್ಲ. ಯಾಕಂದರೆ ಅದೊಂದು ಅನಾಗರಿಕವಾಗಿ ವರ್ತಿಸಿರುವಂತಹ ದೇಶ ಮತ್ತು ಅಲ್ಲಿರ್ತಕ್ಕಂತಹ ಸೇನಾಧಿಕಾರಿಯೂ ಕೂಡ ತನ್ನ ಅನಾಗರಿಕತೆಯನ್ನು ಜಗಜ್ಜಾಹೀರು ಮಾಡಿ ಆಗಿದೆ. ಆಲ್ರೆಡಿ ಯೂನಿಫಾರ್ಮ್ನಲ್ಲಿ ಇರತಕ್ಕಂತಹ ವ್ಯಕ್ತಿಯಲ್ಲಿರಬಹುದಾಗಿರುವಂತಹ ಕನಿಷ್ಠ ಶಿಸ್ತು, ಕನಿಷ್ಠ ಮಾನವ ಪ್ರಜ್ಞೆ ಇವ್ಯಾವೂ ಇಲ್ಲದಂತಹ ಸ್ವರೂಪದಲ್ಲಿ ಆ ದೇಶದ ಸೇನಾ ಮುಖ್ಯಸ್ಥನೇ ವರ್ತಿಸಿರುವಾಗ ಆ ಸೇನೆ ಹೇಗೆ ಬೇಕಿದ್ರೂ ವರ್ತಿಸ್ಬೋದು. ನೋಡಿ, ಇಲ್ಲಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ದಾಳಿ ಮತ್ತು ಪ್ರತಿದಾಳಿಯ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಂತಹ ಖಾತೆಗಳನ್ನು, ಎಕ್ಸ್ ಖಾತೆಗಳನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಕೂಡ ಏಕಕಾಲದಲ್ಲಿ ಮಾಡಲಾಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಡಿಜಿಟಲ್ ವಾರನ್ನು ಕೂಡ ತೆಗೆದುಕೊಂಡಿದೆ. 8,000 ಎಕ್ಸ್ ಖಾತೆಗಳನ್ನು ಈಗ ಭಾರತ ಸ್ಥಗಿತಗೊಳಿಸಿದೆ. ನಮ್ಮ ಜೊತೆಗೆ ರಕ್ಷಣಾ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ಯಾವ ಸ್ವರೂಪದಲ್ಲಿ ಈ ಬಾರಿಯ ಈ ದಾಳಿ, ಯಾಕೆಂದರೆ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿತು. ಪಹಲ್ಗಾಮ್ನ ದಾಳಿಗೆ ಪ್ರತಿಯಾಗಿ ಭಾರತ ಅಲ್ಲಿಯ ಯಾವುದೇ ನಾಗರಿಕರನ್ನು ದಾಳಿ ಮಾಡಲಿಲ್ಲ. ಕೇವಲ
ಉಗ್ರರ ನೆಲೆಗಳನ್ನು ಮಾತ್ರ ಧ್ವಂಸ ಮಾಡಿ ಜಾಗತಿಕ ಶಾಂತಿಯ ದೃಷ್ಟಿಯಿಂದಲೇ ಮಾಡಿರುವಂತಹ ಕೆಲಸದಾಗಿತ್ತು. ಅದಾದ ನಂತರ ಅವರು ಮಾಡಿರುವಂಥದ್ದು 15 ನಗರಗಳ ಮೇಲೆ ದಾಳಿಗೆ ಪ್ರಯತ್ನ ಮಾಡಿದರು. 16 ಜನ ನಾಗರಿಕರನ್ನು ಪೂಂಚ್ ಸೆಕ್ಟರ್ನಲ್ಲಿ ದಾಳಿ ಮಾಡಿಕೊಂಡಿರುವಂಥದ್ದು. ಅಷ್ಟು ಸಾಲದು ಅನ್ನುವಂಥ ರೀತಿಯಲ್ಲಿ ಇವತ್ತು ನಡೆಸಿರ್ತಕ್ಕಂಥ ಈ ಜಮ್ಮುವಿನ ಮೇಲೆ, ಪಠಾಣ್ಕೋಟ್ನ ಮೇಲೆ ನಡೆದಿರುವಂತಹ ದಾಳಿ, ಈಗ ಪ್ರತಿದಾಳಿಯೂ ಕೂಡ ಆರಂಭ ಆಗಿದೆ ಭಾರತದ ಕಡೆಯಿಂದ. ಯಾವ ಸ್ವರೂಪದಲ್ಲಿ ನೋಡ್ತೀರಿ ತಾವು ಈ ಇಡೀ ಬೆಳವಣಿಗೆಯನ್ನು? ಪಾಕಿಸ್ತಾನ ಕಂಪ್ಲೀಟ್ ವಾರ್ ಕಡೆಗೆ ಇದನ್ನು ಎಸ್ಕಲೇಟ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಾ ಅಂತ ನೋಡಿದ್ರೆ ಅವರು ನಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ಸ್ 16 ಕಾರ್ಪ್ಸ್ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ವಾರ್ ಅಮ್ಯುನೇಟೆಡ್ ಡ್ರೋನ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಈ ಕಡೆ ಜೈಸಲ್ಮಾರ್ ಮತ್ತೆ ಪಂಜಾಬ್, ಜಲಂಧರ್ ಆ ಕಡೆ ಎಲ್ಲ ಹಿಟ್